ಶೇಖರ್, ಈ ಓರಿ ಮಾಲೀಕರು ಯಾರು? ಇವರಿ ಮಾಲೀಕರು ಗಣಿ ಸರ್, ಬುಲೆಟ್ ಗಣಿ ಅಂದ್ಬಿಟ್ಟು. ಬುಲೆಟ್ ಗಣಿ ಅಂತ, ಬುಕ್ಸಂಗರಂ. ಈ ಓರಿ ಎಷ್ಟು ವರ್ಷದಿಂದ ಸಾಕ್ತಾ ಇದ್ದಾರೆ ಇವರು? ಅವರು 2 ತಿಂಗಳಾಯ್ತು ಸರ್ ತಂದು. ಹೌದಾ? ಹೌದು. ನಿಮ್ಗೆ ಕನ್ನಡ ಬರೋದಿಲ್ವಾ? ಅವರು ತೆಲುಗು ಸರ್, ಕನ್ನಡ ಬರಲ್ಲ. ತೆಲುಗು. ಏನು ಈ ಓರಿ ಸ್ಪೆಷಾಲಿಟಿ? ಓರಿ ಹಬ್ಬ ಚೆನ್ನಾಗಿ ಮಾಡ್ತದೆ ಸರ್. ಅದು ಸೆಕೆಂಡ್ ಸಬ್ದಾಗ ಇದ್ದಿದ್ದು, ಅಲ್ಲಿಂದ ತಂದಿರೋ ಸರ್. ಅಂದರೆ ರನ್ನಿಂಗ್ ಚೆನ್ನಾಗಿರುತ್ತೆ ಇದ್ರದ್ದು. ಹಲ್ಲಲ್ಲಿ ಏನಾಗಿತ್ತು ಇವ್ರು ತಂದಾಗ? ಅಲ್ಲೂ ಕಡೆ ಬಂದು 2 ವರ್ಷ ಆಗತ್ತೆ ಸರ್. ಕಡೆ ಬಂದು 2 ವರ್ಷ. ಇವ್ರು ತಂದಾಗ ಅದೇ ಸರ್, ತಂದು ಈಗ 1 ತಿಂಗಳಾಯ್ತು ಸರ್. ಅವರು. ಹೌದಾ? ಎಷ್ಟು ಬೆಲೆ ಬಿತ್ತು? ಅವರು 2.51 ಸರ್. 2.51 ಬಿತ್ತಂತ. ಈಗ ಎಲ್ಲೆಲ್ಲಿ ಹಾಕಿದ್ರೆ ಹಬ್ಬಕ್ಕೆ? ಅವರು 2 ಹಬ್ಬ ಹಾಕಿದ್ದಾರೆ ಸರ್. ಏನು ಕುಚ್ಚ ಪಿಪಿನಾ? ಕುಚ್ಚಾಗೆ ಸರ್. ಹೌದಾ? ಉಸ್ತಿನಪಲ್ಲಿ ಕಾರ್ಕಂಡಪಲ್ಲಿ ಅಂತ ಹಬ್ಬ. ಎಷ್ಟು ರೌಂಡ್ ಬಿಟ್ಟಿದ್ರು ಹಬ್ಬಕ್ಕೆ? 3 ರೌಂಡ್ ಬಿಟ್ಟವ್ರೆ ಸರ್. 3 ರೌಂಡಾ? ಏನು ಪಿಪಿನಾ ಇಲ್ಲ ನಮ್ಮ ಚಟ್ಟ ಸರ್? ಚಟ್ಟ. ಮೊಸರು ಭಾಗದಾಗ ಚಟ್ಟ ಹಬ್ಬನೇ ಮಾಡೋದು. ಎಷ್ಟು ಕಟ್ಟಿದ್ರೆ ಎಷ್ಟು ಅಡಿ ಇತ್ತು ಚಟ್ಟ? 4 ಅಡಿ ಕುಚ್ಚು, 4 ಅಡಿ ಫ್ಲಾಗ್ ಸರ್. ಹೌದಾ? ಏನು ಬ್ರ್ಯಾಂಡ್ ಇದ್ರದ್ದು? ಬುಲೆಟ್ ಗಣಿ ಸರ್. ಬುಲೆಟ್ ಗಣಿ. ಇದೇನಾ ಬುಲೆಟ್ ಗಣಿ ಅಂದರೆ? ಏನು ಹೋರಿ ಫುಲ್ ಆ್ಯಕ್ಷನಾ ಫುಲ್ ಹೈ ಸ್ಪೀಡಾ? ಸ್ಪೀಡ್ ಐತೆ, ಆ್ಯಕ್ಷನ್ ಐತೆ ಸರ್. ಆ್ಯಕ್ಷನ್ ಐತೆ. ಏನು ಜನರ ಮೇಲೆ ಜಾಸ್ತಿ ಹೋಗುತ್ತಂತೆ, ನಿಜನೇನಾ ಇದು? ಅದು ಒಂದೊಂದು ರೌಂಡ್ಗೂ ಜನ ಮೇಲೆ ಹೋದೆ ಸರ್. ಅದು ಜನರ ಮೇಲೆ ಅದು ಬಿಡುತ್ತೆ. ಇವರು ಹಾವೇರಿಗೆ ಯಾವ್ಯಾವ ಹೋರಿಗಳನ್ನ ಕೊಟ್ಟಿದ್ದಾರೆ? ಹಾವೇರಿಗೆ ಇವಾಗ ಹಾವೇರಿನ ಟ್ರೆಂಡಿಂಗ್ ಆಗೈತೆ ಸರ್. ರಾಣೆಬೆನ್ನೂರು ರಾಜ ಅಂತ ಇನ್ನೂ ಗಣಿನೇ ಕೊಟ್ಟಿರೋದು. ಆಮೇಲೆ ಕೋಟಿಗೊಬ್ಬ, ಹಾವೇರಿ ಕೋಟಿಗೊಬ್ಬನು ಇವ್ರು ಕೊಟ್ಟಿರೋದೆ. ಹೌದಾ? ಅದು ರಾಣೆಬೆನ್ನೂರ್ದು ಎಷ್ಟು ವರ್ಷ ಸಾಕಿದ್ರು ಇವರು? ಇವ್ರ ಹತ್ರ ಇತ್ತು ಸರ್. ಒಂದು 6 ತಿಂಗಳಿತ್ತು ಸರ್ ಅವ್ರ ಹತ್ರ. ಹೌದಾ? ಅವ್ರ ಹತ್ರ 6 ತಿಂಗಳಿತ್ತು. ಮತ್ತೆ ಇನ್ಯಾವ್ದು ಕೊಟ್ಟಿದ್ದಾರೆ? ಡಾನ್ ಜಯರಾಜ್ ಅಂತ, ಆಮೇಲೆ ಹಾವೇರಿ ಕೋಟಿಗೊಬ್ಬ ಅಂತ. 3 ಹೋರಿಗಳು ಇವರೇ ಕೊಟ್ಟಿದ್ರು. ಒಳ್ಳೆ ಹೆಸರುವಾಸಿ ಮಾಡಿರೋ ಅಂತವು. ಹೆಸರು ಮಾಡೈತೆ ಸರ್. ಇದು ಯಾರನ್ನ ಬಂದ್ರೆ ಕೊಟ್ಬಿಡ್ತಾರಾ? ಇವರು ಕೊಡಲ್ಲ ಅಂತ ಸರ್. ಅವರು ಇದನ್ನ ಕೊಡೋದಿಲ್ಲ. ತಂದಿರೋದು ಅವ್ರಿಗೆ 1 ಮಂತ್ ಆಯ್ತು ಅವ್ರು ತಂದು. ಇನ್ನು ಯಾವ್ದನ್ನ ಕಟ್ಟಿದ್ದೀರಾ ಹೋರಿಗಳು ಗಣಿಯವರೇ? ಇದೊಂದೇ ಸರ್ ಅವ್ರು ತಂದಿರೋದು. ಇದೊಂದೇ? ಅವ್ರು ಒಂದೇ. ಚಿಕ್ಕರುಗಳು ಯಾವುದು ಸಾಕಿಲ್ವಾ? ಯಾವುದಿಲ್ಲ ಸರ್. ಹೌದಾ? ಸರ್ ನಿಮ್ಮ ಫೋನ್ ನಂಬರ್ ಹಂಗೆ ಹೇಳಿ. ನಂಬರ್ ಸಿಬಿಡಿ 999 40 66 15. ಹೌದು, ನಿಮ್ಮ ಹೋರಿಗಳು ಫೇಮಸ್ ಮಾಡ್ತೀರಲ್ಲ, ಏನು ಸ್ಪೆಷಲ್ ಟ್ರೈನಿಂಗ್ ಏನೋ ಕೊಡ್ತೀರಾ? ఏమిలే సార్. తెలుగులో చెప్పాడు అంతే. ఏం లేదు సార్, ట్రైనింగ్ అంతా ఏమి ఇచ్చలే. బస్ కట్టేస్తాము, ఇస్తాము. ಅವ್ರ ಸೆಲೆಕ್ಷನ್ ಚೆನ್ನಾಗಿ ಮಾಡ್ತಾರೆ ಸರ್. ಅವರು ಸೆಲೆಕ್ಷನ್ ಚೆನ್ನಾಗಿರುತ್ತೆ. ಸ್ವಿಮ್ಮಿಂಗು ಏನು ಅಂಥದ್ದೇನಿರಲ್ಲ. ನಿಮ್ಗೆ ಗೊತ್ತಾಗುತ್ತಾ ಈ ಓರಿನೇ ಓಡುತ್ತೆ ಅಂತ ತಗೊಳ್ಳೋವಾಗ? అట్లంతా ఏం లేదు సార్, తెస్తాము మనం ఇదే. ఇద్దరికి వచ్చినాక బాగిపోతుందేನೆ. ಇದು ಕಿಶ್ನಗಿರಿ ಸೈಡ್ ಸರ್, ವೇಲೂರು ಸೈಡ್ ಇದ್ದಿದ್ದು ಸೆಕೆಂಡ್ ಸಬ್ದಾಗ. ಅಲ್ಲಿ ಸೆಕೆಂಡ್ ಸಬ್ ಹೋಗಿ ತೆಗ್ದಿರಿ ಸರ್ ಇದು. ಹೌದಾ? ಶೇಖರ್, ಇದು ಹೆಂಗೆ ಇದ್ರದ್ದು ಗುಣ? ಮನೆಯಲ್ಲೆಲ್ಲಾನು ಮನೆಗೆ ಬಂದು ರೇಷನ್ ಇಲ್ವಾ? ಯಾರನ್ನು ಏನು ಮಾಡಲ್ಲ ಸರ್. ಎಲ್ಲ ಚಿಕ್ಕ ಮಗಳ ತನಿಖೆ ಇಟ್ಕೊಬೋದು. ಹೊಸಬರು ಬಂದ್ರೆ ಇಟ್ಕೊಬೋದು ಸೈಲೆಂಟ್. ಮತ್ತೆ ಹಬ್ಬಗಳಲ್ಲಿ ಹೆಂಗ್ ಮಾಡುತ್ತಿದ್ದ? ಅಷ್ಟೇ ಸರ್, ಒಬ್ಬರೇ ಬಿಡ್ಬೋದು, ಇಲ್ಲ ಇವ್ರು ಒಬ್ಬರೇ ಬಿಡ್ತಾರೆ, ಇಲ್ಲ ಇಬ್ರು ಬಿಡ್ಬೋದು. ಅಲ್ಲ, ಫುಲ್ ಹಬ್ಬ ಜೋರು ರ್ಯಾಶ್ ಮಾಡುತ್ತೆ ಅಂತೀರಾ? ಏನಿಲ್ಲ ಸರ್, ಬಿಟ್ಮೇಲೆ ಜನ ಹತ್ರ ಹೋದ ಜನ ಮೇಲೆ ಇಕ್ಕೋ ಸರ್. ಅದು ಜನ ಮೇಲೆ ಹತ್ಬಿಟ್ಟು ಹೋಗ್ತಾ ಇರ್ತೈತೆ. ಬಿಡೋಗಲ್ಲ, ಸೈಲೆಂಟ್. ಅಂದ್ರೆ ಹದ್ದಲ್ಲಿ ಹೋಗಲ್ಲ, ಜನರು ಇಲ್ದ್ರೆ ಅದ್ರ ಮೇಲೆ ರನ್ನಿಂಗ್ ಹೋಗಿ ಜನ ಮೇಲೆ ಇಕ್ಬಿಡುತ್ತೆ ಸರ್. ಅದು ಫುಲ್ ರ್ಯಾಶ್ ಇದೆ ಅಂತ. ಈಚೆ ಕಡೆ ಓನರ್ ಇದ್ರೆ ಹಿಡ್ಕೊಂತಾರೆ. ಅಂದ್ರೆ ಹಬ್ಬ ಬಿಡೋವಾಗ ಒಬ್ರು ಬಿಟ್ರೆ ಹೋಗುತ್ತೆ, ಹಿಡ್ಕೊಳ್ಳೋವಾಗ ಒಬ್ರುನೇ. ಹೌದು ಸರ್. ಗಲಾಟೆ ಕಮ್ಮಿ ಸರ್. ಅದು ಗಲಾಟೆ ಕಮ್ಮಿ. ಮತ್ತೆ ಮುಂದೆ ಹಬ್ಬಕ್ಕೆ ಎಲ್ಲಿ ಹಾಕ್ತೀರಾ ಈ ವರ್ಷ? 20 ಸರ್. ಎಲ್ಲಿ? 20 ಶಾನ್ಮಾವ್ ಅಂತ. ಶಾನ್ಮಾವು. ಅಲ್ಲಿ ಹಾಕ್ತೀರಾ? ಇನ್ನು ಎಷ್ಟು ಹಬ್ಬಗಳು ನಡಿಬೋದು ಶೇಖರ್ ಹೊಸೂರಲ್ಲಿ ಈ ವರ್ಷ? 7 ಹಬ್ಬ ನಡೀತೆ ಸರ್. ಎಷ್ಟು ಹಬ್ಬಗಳು ನಡೆದಿದೆ ಈ ಒಂದು 7 ಹಬ್ಬ 8 ಹಬ್ಬ ನಡೆದಿದೆ ಸರ್. ಅಷ್ಟೇನಾ ಹಬ್ಬಗಳು? ಇವಾಗ ನಡೆದಿರೋ ಸರ್. ನೆಕ್ಸ್ಟ್ ಐತೆ ಸರ್. ಅಲ್ಲ, ಸಂಕ್ರಾಂತಿಯಿಂದ ಒಂದು 7-8 ಹಬ್ಬ ಆಗಿದೆಯಾ? ಆಗಿದೆ ಸರ್. ಅಂದರೆ ಈ ವರ್ಷ ಒಂದು 15 ಹಬ್ಬ ಆಗುತ್ತೆ ನಮ್ಮ ಕಡೆ. ಇನ್ನೂ ಜಾಸ್ತಿ ಆಗುತ್ತಾ? ಆಗ್ಬೋದು. ಇವಾಗ ಡೇಟಿಗೆ ಇರೋದಕ್ಕೆ ಇನ್ನೊಂದು 6-7 ಹಬ್ಬ ಡೇಟಿಗೆ ಅವ್ರೆ ಸರ್. ಅದಕ್ಕೆ ಮೇಲೆ. ಹೌದಾ? ಸರಿ ಶೇಖರ್, ಮಾಹಿತಿಗೆ ಧನ್ಯವಾದಗಳು. ಸರಿ ಗಣಿ ಅವರೇ, ಥ್ಯಾಂಕ್ ಯು.